ನಮ್ಮೂರಿಂದ ಸುಮಾರು 40 ಕಿಲೋಮೀಟರ್ ಟ್ರಾವೆಲ್ ಮಾಡಿದ್ಮೇಲೆ ಗೊತ್ತಾಯ್ತು ಫಾಲ್ಸ್ನಾಗ ನೀರೇ ಇಲ್ಲ ಅಂತ. ಹಲೋ ರೈಡರ್ಸ್, ವೆಲ್ಕಮ್ ಟು ಮೈ ಅನದರ್ ವ್ಲಾಗ್. ಇವತ್ತು ನಾವು ಎಲ್ಲಿಗೆ ಹೋಲತ್ತೀವಪ್ಪ ಅಂತಂದ್ರೆ ನಮ್ಮ ಊರ್ಲಿಂದ 40 ಕಿಲೋಮೀಟರ್ ಒಂದು ಫಾಲ್ಸ್ ಅದ. ಸೊ ಈ ಕಡೆ ಮಳೆ ಜಾಸ್ತಿ ಆಗಿಲ್ಲ, ಆದರೂ ಫಾಲ್ಸ್ನಾಗ ಹೆಂಗದ ವ್ಯೂ ಏನದ ಅಂತೇಳಿ ನೋಡ್ಲಾಕ್ ಹೊಂಟೀವಿ. ಸೊ ನಾನು ಮತ್ತು ನನ್ನ ಫ್ರೆಂಡ, ಆಮೇಲೆ ಇನ್ನೊಬ್ಬ ಫ್ರೆಂಡನ ಫ್ರಂಟ್ ಮಾಡ್ದ ನೋಡ್ರಿ, ಗುರು ಅಂತ ಹೇಳ್ಬಿಟ್ಟು. ದಾರಿಲಿ ಹೋಗ್ತಾ ಹಾಗೆ ನಮ್ಮ ಫ್ರೆಂಡ್ ಸ್ವಲ್ಪ ಹೆಲ್ಪಿಂಗ್ ನೇಚರ್ ಭಾಳ ಅದ ಅನ್ಕೋರಿ ಗುರು ಅನ್ನೋರ ಬಳಿ. ಸೊ ದಾರಿಲಿ ಹಾಗೆ ಒಬ್ರು ಮತ್ತೆ ಸಿಕ್ಕರು, ಅವ್ರಿಗೆ ಕರ್ಕೊಂಡು ಅವ್ರ ಹೊಲದ ತನಕ ಡ್ರಾಪ್ ಕೊಟ್ಟನು. ಅವ್ರಿಗೆ ಅಲ್ಲಿ ಡ್ರಾಪ್ ಕೊಟ್ಟು ಮತ್ತು ನಮ್ಮ ಜರ್ನಿ ನಾವು ಕಂಟಿನ್ಯೂ ಮಾಡಿದೆವು. ಗೈಸ್ ಇದು ರೋಡ್ ನೋಡ್ರಿ ಗೈಸ್, ಇದು ಡ್ಯಾಮಿಗೆ ಹೋಗ್ಬೇಕಂತ ಹೇಳಿ ಅಂತೀವಿ, ಬಟ್ ರೋಡ್ ನೋಡಿದ್ರೆ ನಮ್ಗೆ ವಾಪಸ್ ಹೋಗ್ಬೇಕೇನೋ ಅಂತ ಅನ್ಸ್ಲತ್ತದ. ಆ ಟೈಪ್ ರೋಡ್ ಅದ ಇಲ್ಲಿ. ಇಂಥವೆಲ್ಲ ಪ್ಲೇಸಸ್ ಎಲ್ಲ ಚಲೋ ಇರ್ತಾವ, ರೋಡೇ ಹಿಂಗ್ ಮಾಡ್ತಾರ. ಅದು ಏನದನೇನೋ ಗೌರ್ಮೆಂಟ್ ರೂಲ್ಸ್ ಒಂದು ಗೊತ್ತಾಗಲ್ಲ ಹೋಗೈತೆ ನಾವು ನೋಡಿ. ಏನ್ರ ಇದು ಇಲ್ಲಿಲ್ಲ ಅಂದ್ರೂ ಒಂದು 2 ಕಿಲೋಮೀಟರ್ ಆಯ್ತು ಇದ್ದೇ ರೋಡ್. 2 ಕಿಲೋಮೀಟರ್ ಆಯ್ತು ಗೈಸ್. ಟೋಟಲಿ ಗಾಡಿ ಓಡಿಸ್ಲಕ್ ಮನ್ಸ್ ಬರಲ್ಲ ಅಂತ ಇಂಥ ರೋಡಿಗೆ. ಪ್ಲೇಸ್ ನೋಡ್ಲಕ್ ಚಲೋನೇ ಇರ್ತಾವ, ಬಟ್ ಹಿಂಗ ರೋಡ್ ಮಾತ್ರ ಇಷ್ಟು ವಾಲ್ಟ್ ಇರ್ತದ. ನಾವು ಏನದನೋ ಏನೋ ಅದು ರೋಡ್ ಹೆಂಗೋ ಮುಗಿಸ್ಕೊಂಡು ಫೈನಲಿ ನಮ್ಮ ಡೆಸ್ಟಿನೇಷನ್ ರೋಡ್ ಬಂತು. ಮೀನ್ಸ್ ಡೆಸ್ಟಿನೇಷನ್ ಪ್ಲೇಸ್ ಇಲ್ಲಿಂದ ಒಂದು 1 ಕಿಲೋಮೀಟರ್ ಇರ್ಬೋದು ಅಷ್ಟೇ. ಸೊ ಬಂದ್ವಿ, ಇಲ್ಲಿಂದ ಸ್ವಲ್ಪ ರೋಡ್ ಚಲೋ ಇತ್ತು. ಸೊ ಅಲ್ಲಿಗೆ ಹೋಗೋ ತನ ನಮಗೆ ಫುಲ್ ಶಾಕ್ ಆದಿತ್ತು ಅನ್ಕೋರಿ. ಅದು ಏನು ಆಗ್ತದೆ ಅನ್ನೋದು ಮುಂದಿನ ವ್ಲಾಗ್ನಾಗ ಹೇಳ್ತೀನಿ, ಬಿಕಾಸ್ ವ್ಲಾಗ್ ಭಾಳ ದೊಡ್ಡದಾಗ್ಲತ್ತದ. ಸೊ ನೆಕ್ಸ್ಟ್ ವ್ಲಾಗ್ಸ್ ಒಳಗೆ ವೇಟ್ ಮಾಡಿರಿ, ಫಾಲೋ ಮಾಡಿರಿ. ಥ್ಯಾಂಕ್ ಯು.